ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. FIAಗಳು ಈಗ ಏನು ಮಾಡ್ತಾ ಇದ್ದಾರೆ, ಪ್ರತಿ ತಿಂಗಳು ದುಡ್ಡನ್ನು ಮಾರ್ತಾನೆ ಬರ್ತಾ ಇದ್ದಾರಲ್ಲ, ಏನು ಸಮಾಚಾರ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. FIA DA ಡೇಟಾ ಸರಿಯಾಗಿ ತಿಳ್ಕೊಳ್ಳೋದು ಹೇಗೆ ಅಂತ ಇದೇ ಪ್ರೀಮಿಯರಲ್ಲಿ ಹಿಂದೆ ಮಾತಾಡಿದ್ವಿ. ಆಗ ನಾನೊಂದು ಟೂಲ್ ಬಗ್ಗೆ ಹೇಳಿದ್ದೆ. ನೀವು ರೆಪಾಸಿಟರಿಗಳಿಗೆ ಹೋಗಿ NSDL CDSL ಅಲ್ಲಿ ಹೋಗ್ಬಿಟ್ಟು ನಾವು ನೋಡ್ತಾ ಹೋಗೋದು. ಯಾಕೆಂದರೆ ಸೆಬಿಗೆ ಎವ್ರಿ 15 ಡೇಸು ಅವರು ಡೇಟಾನ ರಿಪೋರ್ಟ್ ಮಾಡಬೇಕು. ನಾವು ಎಷ್ಟು ತೊಗೊಂಡಿದ್ದೀವಿ, ಎಷ್ಟು ಮಾರಿದ್ದೀವಿ ಅಂತ ನಾವು ಹೇಳ್ತಾ ಹೋಗಬೇಕು ಅಂತ ಇದೆ. ಸೊ ಪ್ರತಿದಿನ ನಮಗೇನು ಡೇಟಾ ಬರುತ್ತೆ, FIA ಡೇಟಾ ಅಂತ, ಅದು ಏನಾಗುತ್ತೆ, ಒಂದು ಪ್ರಾವಿಷನಲ್ ಡೇಟಾ ಇರುತ್ತೆ. ಅಂದರೆ ಬ್ರೋಕರ್ಗಳು FIAಗಳಿಗೆ ಅಂತಲೇ ಒಂದು ID ಕೊಟ್ಟಿರ್ತಾರೆ, DAಗಳಿಗೆ ಅಂತಲೇ ಒಂದು ಸ್ಪೆಸಿಫಿಕ್ ID ಕೊಟ್ಟಿರ್ತಾರೆ. ಅದರಿಂದ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ಒಂದು ಅಂದಾಜಲ್ಲಿ ಕೊಡ್ತಾ ಇರ್ತಾರೆ. ಬಟ್ ಆ್ಯಕ್ಚುಯಲ್ ಫಿಗರು ಅವರು ಸೆಬಿ ಡೇಟಾ ಅಂತ ಬರುತ್ತೆ, ಅದರಿಂದ ಗೊತ್ತಾಗ್ತಾ ಹೋಗುತ್ತೆ ಕ್ಯಾಶ್ ಮಾರ್ಕೆಟಲ್ಲಿ. ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹಿಂದೆ ನಾನು ಮಾತಾಡಿದ್ದೀನಿ. ಆ ವಿಡಿಯೋನ ಇಂಟ್ರೆಸ್ಟ್ ಇದ್ದವರು ನೀವು ಯಾವ ರೀತಿ ತಿಳ್ಕೊಳೋದು, ಏನು ಡಿಫ್ರೆನ್ಸ್ ಅಂತ ಆ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಏನು ನೋಡೋಕೆ ಬಂದಿದ್ದೀವಿ ಈ ವಿಡಿಯೋದಲ್ಲಿ ಅಂತಂದರೆ, ಸರಿ ಎವ್ರಿ 15 ಡೇಸ್ ರಿಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಈಗ ಮೇಯಿಂದ ಈಚೆಗೆ ಅಂದರೆ 31 ಜುಲೈ ತನಕ ಬಂದಿದೆ. ಈಗ ಆಗಸ್ಟಿಂದು ಒಂದೆರಡು ದಿನ ಆದಮೇಲೆ ಬರುತ್ತೆ, ಅದು ಆಗಸ್ಟ್ 15 ಆದಮೇಲೆ ಬರ್ತಾ ಹೋಗುತ್ತೆ. ಸೊ ಏನು ಬಂದಿದೆ, ಲಾಸ್ಟ್ ಒಂದು ಆರು ಕ್ವಾರ್ಟರ್ದು 6 ಫೋರ್ಟ್ ನೈಟ್ ಬೇಸಿಸ್ ಅಂತ ಹೇಳ್ತಾ ಹೋಗಬೇಕು. ಅಂದರೆ ಸರಿಸುಮಾರು ಲಾಸ್ಟ್ 3 ತಿಂಗಳಲ್ಲಿ ಮೇಯಿಂದ ಜುಲೈ ತನಕ ಏನು ಮಾಡಿದ್ದಾರೆ, ಎಲ್ಲಿ ಜಾಸ್ತಿ ತೊಗೊಂಡಿದ್ದಾರೆ, ಎಲ್ಲಿ ಕಮ್ಮಿ ತೊಗೊಂಡಿದ್ದಾರೆ, ಎಲ್ಲಿ ಜಾಸ್ತಿ ಡಂಪ್ ಮಾಡಿದ್ದಾರೆ, ಎಲ್ಲಿ ಜಾಸ್ತಿ ಪಂಪ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಅಂತ ಈ ವಿಡಿಯೋದಕ್ಕೆ ಬಂದಿದ್ದೀನಿ. ಸೊ ನೋಡಿ, FIDAಗಳ ಡೇಟಾ ನಾವು ನೋಡ್ತಾ ಬರೋಕ್ಕೆ ಮೇನ್ ಟೂಲು ನಮಗೆ ನಾನು ಆಗಲೇ ಹೇಳ್ದಂಗೆ ಸ್ಟಾಕ್ ಎಡ್ಜು. ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಆಲ್ರೆಡಿ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಸ್ಟಾಕ್ ಎಡ್ಜಿಗೆ ನೀವು ಲಾಗಿನ್ ಆದರೆ ಅಲ್ಲಿ FIDA ಡೇಟಾ ಸೆಕ್ಷನ್ಗೆ ಬಂದರೆ ಇದೆಲ್ಲ ಸಿಗ್ತಾ ಹೋಗುತ್ತೆ, ಆಯಿತಾ. ಸೊ ಈಗ ಅದರ್ಸ್ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಬೈಯಿಂಗ್ ಆಗಿದೆ ಈ ವರ್ಷ ಅಂತ ಹೇಳಿರೋದು. ಅಂದರೆ ಎಸ್ಪೆಷಲಿ ಜುಲೈನಲ್ಲಿ 8,153 ಕೋಟಿ ಬೈ ಮಾಡಿದ್ದಾರೆ. ಅದರ್ಸ್ ಅಂದರೆ ಏನು, ಯಾವುದು ಅದರ್ ಸೆಕ್ಟರ್ ಅಂತ ನೋಡೋದಾದರೆ ನಿಮಗೆ ನೋಡಿ, ಯಾವುದನ್ನು ಇಂಥದ್ರಲ್ಲಿ ಅಂತ ಕೂರ್ಸೋಕ್ಕೆ ಬರೋದಿಲ್ವೋ ಅದನ್ನು ಅದರ್ಸ್ ಅಂತ ಕರಿತಾ ಹೋಗಬೇಕಾಗುತ್ತೆ. ಅಂದರೆ FIಗಳು ಯಾವುದೋ ಒಂದು ನಿಗೂಢವಾಗಿರುವಂಥ ಒಂದು ಸೆಕ್ಟರ್ನ ಹುಡುಕ್ತಾ ಇದ್ದಾರೆ, ಅಥವಾ ಸ್ಟಾಕ್ಗಳನ್ನು ಹುಡುಕಿ ಎತ್ತುತ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಕ್ಲೀನಾಗಿ ಗೊತ್ತಾಗ್ತದೆ. ಯಾಕೆಂದರೆ ಕ್ಲಿಯರಾಗಿ ನೋಡಪ್ಪ, ಈ ಸ್ಟಾಕ್ ಅಂದರೆ ಇದು ಸರ್ವಿಸಸ್ ಸೆಕ್ಟ್ರು, ಅಥವಾ ಇದು ಕೆಮಿಕಲ್ ಸೆಕ್ಟ್ರು, ಇದು IT ಸೆಕ್ಟ್ರು, ಇದು ಬ್ಯಾಂಕಿಂಗ್ ಸೆಕ್ಟ್ರು, ಇದು ಕನ್ಸ್ಟ್ರಕ್ಷನ್ ಸೆಕ್ಟ್ರು ಅಂತ ಗುರುತಿಸ್ಕೊಳ್ಳೋದಾದರೆ ಈ ಡೇಟಾ ಪ್ರಕಾರ ಅನಲೈಸ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಅದಾದ್ರ ಕೆಳಗಡೆ ಹಾಕಿರ್ತಾರೆ. ಆದರೆ ಅದರ್ ಅಂತ ಕೊಡ್ತಿದ್ದಾರೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ಅಥವಾ ಆ ಕಂಪ್ನಿನ ನೀವು ಇಂಥದ್ದೇ ಕ್ಯಾಟಗರಿ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಅಂದರೆ ಏನು, ಅದು ಒಂದು ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಿರೋ ಕಂಪ್ನಿ ಆಗಿರ್ಬೋದು, ಅಥವಾ ಇಂಥದ್ದೇ ಸೆಕ್ಟರ್ಗೆ ಅಂತ ಕೂರ್ಸೋಕ್ಕೆ ಆಗದಲ್ಲೇ ಇರೋಷ್ಟು ಮಟ್ಟಿಗೆ ಒಂದು ನೀಶೆ ಬಿಸ್ನೆಸ್, ಅಂದರೆ ಒಂದು ತುಂಬ ಒಂದು ಪರಿಣಿತಿ ಬೇಕಾಗಿರುವಂಥ ಒಂದೇ ಒಂದು ತುಂಬ ವಿರಳ ಕಂಪ್ನಿಗಳಿರುವಂಥ ಸೆಕ್ಟರ್ ಆಗಿರ್ಬೋದು. ನೋಡಿ, ಇದರಿಂದ ನೋಡಿ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಯಾವುದೂ ಹೇಳ್ತಾ ಇಲ್ಲ, ಅದನ್ನ ಹುಡುಕೋದಂಥದ್ದೇ ಚಾಲೆಂಜ್ ಇರುವಂಥದ್ದು. ಅದಕ್ಕೆ FIಗಳು ಅಂತ ಹೇಳೋದು ಹೋಗೋದು. ಯಾಕೆಂದರೆ ಅವ್ರ ಹತ್ರ ಅಷ್ಟು ರಿಸೋರ್ಸ್ ಇರುತ್ತೆ, ಅದು ತೂಗಿ ತೊಗೊತಾ ಇದ್ದಾರೆ ಇಲ್ಲಿ ಅನ್ನೋದು ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿ ಬರೀ ಲಾಸ್ಟ್ ಜುಲೈ 15ರಿಂದ 31 ತನಕ 8,153 ಕೋಟಿ ಬೈ ಮಾಡಿದ್ದಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಪಂಪ್ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ FMCG ಕಂಪ್ನಿನಲ್ಲೂ ಕೂಡ 2,986 ಕೋಟಿ ಬೈ ಮಾಡಿದ್ರು. ಕನ್ಸ್ಯೂಮರ್ ಸರ್ವಿಸಸ್ಸಲ್ಲಿ 2,000 ಕೋಟಿ, ಮೆಟಲ್ಸ್ ಆ್ಯಂಡ್ ಮೈನಿಂಗ್ಸಲ್ಲಿ 1,640 ಕೋಟಿ. ನೋಡಿ, ಇದು ಪ್ರತಿಯೊಂದು ಸೆಕ್ಟರ್ಗೂ ಕೂಡ ನಮ್ಗೆ ಗೊತ್ತಿರೋಂಗೆ ಮಾರ್ಕೆಟ್ ಗೇನರ್ಸ್ ಅಂತ ಇರ್ತಾರೆ. ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು, ಯಾವ್ದು ಮಾರ್ಕೆಟ್ ಗೇನರ್ ಇರ್ತಾರೆ, ಏನಿದೆ ಅಲ್ಲಿ, ಏನು ಆಕ್ಟಿವಿಟಿ ನಡೀತಾ ಇದೆ, ವಾಲ್ಯೂಮ್ ಚೆನ್ನಾಗಿ ಆಗ್ತಾ ಇದೆಯಾ. ಯಾಕೆಂದರೆ ನಾನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಹೇಳೋಂಗಿಲ್ಲ. ನೋಡಿ, ಈ ಥರ ಸೆಕ್ಟರ್ಗಳು ಅಂತ ಬಂದಾಗ ನೀವು ಜಸ್ಟ್ ಆಮೇಲೆ ನೀವು ಗೂಗಲ್ ಮಾಡ್ತಾ ಹೋಗಿ, ಓಕೆ FMCGನಲ್ಲಿ ಯಾವ್ಯಾವ ಮಾರ್ಕೆಟ್ ಲೀಡರ್ಸ್ ಇದ್ದಾರೆ, ಅಲ್ಲಿ ಯಾವ್ಯಾವುದರಲ್ಲಿ ವಾಲ್ಯೂಮ್ ಚೆನ್ನಾಗಿದೆ, ಎಲ್ಲಿ ಆಕ್ಟಿವಿಟಿ ಆಗ್ತಾ ಇದೆ ಅನ್ನೋದು ಕ್ಲೀನಾಗಿ ಚಾರ್ಟ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನೀವು FIಗಳ ಜೊತೆನೇ ಹೋಗಬೇಕು ಅಂತಂದರೆ ಆ ರೀತಿಯಾಗಿ ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಒಂದು ಕ್ವಾರ್ಟರಲ್ಲಿ ಇದ್ದಂಗೆ ಇನ್ನೊಂದು ಕ್ವಾರ್ಟರ್ ಇರೋದಿಲ್ಲ. ನೋಡಿ, ಇಲ್ಲಿ ಒಂದು ಫೋರ್ಟ್ ನೈಟಲ್ಲಿ 1,800 ಕೋಟಿ ಬೈ ಮಾಡಿದ್ರು, ಇಮಿಡಿಯೇಟ್ ನೆಕ್ಸ್ಟ್ ಫೋರ್ಟ್ ನೈಟ್ ಬಂದು 3,600 ಕೋಟಿ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಮಾಡ್ತಾ ಇರೋಂಥದ್ದು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಅದರ್ಸ್ ಅನ್ನೋ ಸೆಕ್ಟರ್ ಬಿಟ್ಟರೆ ಇನ್ನೆಲ್ಲದರಲ್ಲೂ ಕೂಡ ಮಿಕ್ಸ್ ಸೆಂಟಿಮೆಂಟೇ ಬರ್ತಾ ಇದೆ. ಬಟ್ ಕನ್ಸಿಕ್ಯೂಟಿವ್ ಆಗಿ 2 ಕ್ವಾರ್ಟರ್ ಈಗ ಸೋಮವಾರ ಮಂಗಳವಾರದಷ್ಟೊತ್ತಿಗೆ ಇದೇನಾಗ್ತಾ ಹೋಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ, ಮತ್ತೆ ಒಂದು ಹೊಸ ಡೇಟಾ ಬರ್ತಾ ಹೋಗುತ್ತೆ, ಅಲ್ಲೂ ಕೂಡ ಬೈ ಮಾಡಿದ್ದಾರೆ. ಅಂದರೆ ಓಕೆ, ಕನ್ಸ್ಯೂಮರ್ ಸರ್ವಿಸಸ್ಸಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೊತ ಹೋಗ್ಬೋದು. ಸೊ ಕನ್ಸ್ಯೂಮರ್ ಸರ್ವಿಸಸ್ಸು, FMCG ಜೊತೆಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್, ಇದೆಲ್ಲ ಸ್ವಲ್ಪ ಆಚೆ ಈಚೆ ಸೆಕ್ಟರ್. ಇವಾಗ ಕನ್ಸ್ಯೂಮರ್ ಡ್ಯೂರಬಲ್ಸಲ್ಲಿ ಯಾವ್ದು ಬರ್ತಾ ಹೋಗುತ್ತೆ ನಮಗೆ, ಈ ಬ್ಯಾಗ್ಗಳೆಲ್ಲ ಬರ್ತಾ ಹೋಗುತ್ತಲ್ಲ. ಈಗ ಬ್ಯಾಗ್ಗಳು ಅಂತಂದರೆ ಈಗ VIP ಆಗಿರ್ಬೋದು, ಸಫಾರಿ ಆಗಿರ್ಬೋದು, ಈ ಥರ ಒಂದಿಷ್ಟು ಲಿಸ್ಟೆಡ್ ಆಗಿರುವಂಥ ಕಂಪ್ನಿಗಳಿದೆ ಅಲ್ವಾ ನಿಮಗೆ, ಅದೆಲ್ಲ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅನ್ನೋ ಸೆಕ್ಷನಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ FMCG ಸೆಕ್ಟರ್ ಅಂತ ನೋಡ್ತಾ ಬರ್ತಾಯಿದ್ರೆ ನಮಗೆ ಆಲ್ರೆಡಿ ಗೊತ್ತಿರೋಂಗೆ ಡೈಲಿ ನೀಡ್ಸ್ ಬೇಕಾದ್ರೆ ಶಾಂಪೂ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ಬರ್ತಾ ಹೋಗುತ್ತಲ್ಲ. ಅಂದರೆ ಇವಾಗ ಯಾವುದು ಅಂಥದ್ದನ್ನು ಪ್ರೊವೈಡ್ ಮಾಡೋದು ಇರ್ತಾರೋ, ಅಂದರೆ ನಮ್ಮ ಸ್ಟಾಕ್ ಸ್ಪೆಸಿಫಿಕ್ ಹೇಳೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಈಗ ITC ಆಗಿರ್ಬೋದು, ಬ್ರಿಟಾನಿಯಾ ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಎಲ್ಲಿ ಮೇಯ್ನಾಗಿ ತಿನ್ನೋ ಐಟಮ್ಗಳು ಇನ್ವಾಲ್ವ್ ಆಗಿರುತ್ತೋ, ಅಥವಾ ನಾವು ಡೈಲಿ ನೀಡ್ಸಿಗೆ ಬೇಕಾದ್ರೆ ಸ್ನಾನ ಮಾಡೋದಕ್ಕೆ, ಬ್ರಷ್ ಮಾಡೋದಕ್ಕೆ, ಈ ಥರದ್ದೆಲ್ಲ ಬೇಕಾಗಿರುತ್ತೋ ಅದು ಬರ್ತಾ ಹೋಗುತ್ತೆ. ಕನ್ಸ್ಯೂಮರ್ ಸರ್ವಿಸಸ್ ಅಂದರೆ ಇದನ್ನ ಪ್ರೊವೈಡ್ ಮಾಡುವಂಥ ಸರ್ವಿಸ್ ಕಂಪ್ನಿಗಳು. ಅಂದರೆ ಅದರಲ್ಲಿ ನೀವು ಹೋಟೆಲ್ ಬಿಸ್ನೆಸ್ನ ಹೇಳ್ಬೋದಾ, ಅಂದರೆ ಒಂದು ಲೆಕ್ಕದಲ್ಲಿ ಹೋಟೆಲ್ ಸರ್ವಿಸಸ್ನ ಕೂಡ ಹೇಳ್ತಾ ಹೋಗ್ಬೋದು, ಬಟ್ಟೆ ಬಿಸ್ನೆಸ್ ಹೇಳ್ಬೋದಾ, ಬಟ್ಟೆ ಬಿಸ್ನೆಸ್ನ ಹೇಳ್ತಾ ಹೋಗ್ಬೋದು, ಜೊತೆಗೆ ಸೂಪರ್ ಮಾರ್ಕೆಟ್ಗಳು ಬರ್ತಾವಲ್ಲ ಅದನ್ನು ಹೇಳಕ್ಕೆ ಹೋಗ್ಬೋದಾ, ಅದನ್ನ ಹೇಳ್ತಾ ಹೋಗ್ಬೋದು, ಜೊತೆಗೆ ಈವನ್ ರೈಲ್ವೆ ಸರ್ವಿಸಸ್ನು ಕೂಡ ಹೇಳ್ತಾ ಹೋಗ್ಬೋದು. ಆದರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಸಪ್ರೇಟಾಗಿ ಇಲ್ಲಿ ವಿಭಾಗ
ಇರೋದ್ರಿಂದ ಸೊ ಆಟೋ ಸೆಕ್ಟರಲ್ಲಿ ರೈಲ್ವೆ ಇದನ್ನೆಲ್ಲ ಕೂರ್ಸೋಕ್ಕಾಗೋದಿಲ್ಲ, ಆಟೋದಲ್ಲಿ ಆಟೋ ಸ್ಪೆಸಿಫಿಕ್ ಬರ್ತಾ ಹೋಗುತ್ತೆ. ನೋಡಿ, ಕನ್ಸ್ಯೂಮರ್ ಸರ್ವಿಸಸ್ ಅಂದರೆ ಯಾವ್ಯಾವುದು ಜನಗಳಿಗೆ ಸರ್ವಿಸಸ್ ಮಾಡೋ ಥರ ಕಂಪ್ನಿಗಳಿದೆಯೋ, ಅದು ಹೋಟೆಲ್ ಚೇಂಜ್ ಆಗಿರ್ಬೋದು, ಬಟ್ಟೆ ಚೇಂಜ್ ಆಗಿರ್ಬೋದು, ಅಥವಾ ನಾನಾಗಲೇ ಹೇಳ್ದಂಗೆ ನಿಮಗೆ ಸೂಪರ್ ಮಾರ್ಕೆಟ್ಗಳಾಗಿರ್ಬೋದು, ರೈಲ್ವೆ ಆಗಿರ್ಬೋದು, ಈ ಥರದ್ದೆಲ್ಲದು ಕೂಡ ಅದರಲ್ಲಿ ಬರ್ತಾ ಹೋಗುತ್ತೆ. ಅದನ್ನ ನೋಡಿ ತಗೋಬೇಕು. ಅಲ್ಲಿ ಕನ್ಸ್ಯೂಗೇಟಿವ್ ಆಗಿ ಸ್ವಲ್ಪ ಬೈ ಮಾಡಿರೋದು ಕಾಣಿಸ್ತಾ ಇದೆ. ಮೆಟಲ್ಸ್ ಆ್ಯಂಡ್ ಮೈನಿಂಗ್ಸಲ್ಲಿ ಸ್ವಲ್ಪ ಬೈ ಮಾಡ್ತಾ ಇದ್ದಾರೆ. ಅದೇ ರೀತಿಗೆ ಟೆಲಿಕಮ್ಯುನಿಕೇಷನಲ್ಲಿ ಕನ್ಸ್ಯೂಗೇಟಿವ್ ಆಗಿ ಬೈ ಮಾಡಿದ್ದಾರೆ. ಟೆಲಿಕಮ್ಯುನಿಕೇಷನಲ್ಲಿ ಒನ್ ಆಫ್ ದ ವೆರಿ ಫ್ಯೂ ಸೆಕ್ಟರ್ಸ್ ಎಲ್ಲಿ ಸಕ್ಸಸಿವ್ ಆಗಿ ಬೈ ಮಾಡ್ತಾನೆ ಬಂದಿದ್ದಾರೆ ಎಫ್ಐಗಳು. ಸಣ್ಣ ಪ್ರಮಾಣದಲ್ಲಿ ಆದರೂ ಕೂಡ ಬೈ ಮಾಡ್ತಾ ಬಂದಿದ್ದಾರೆ ಅಂತ ನೋಡ್ಬೋದು. ಸಣ್ಣ ಪ್ರಮಾಣ ಅಂದರೆ 1,000 ಕೋಟಿ 7,000 ಕೋಟಿ ಅದೇನು ಸ್ವಲ್ಪ ಸ್ಮಾಲ್ ಅಮೌಂಟ್ ಅಲ್ಲ, ಯಾಕೆಂದರೆ ಪ್ರತಿದಿನ 5,000 ಕೋಟಿ ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದು ಫೋರ್ಟ್ನೈಟ್ ಆಗಿ 15 ದಿನ ಆದಮೇಲೂ ಕೂಡ ಅಷ್ಟು ಪಾಸಿಟಿವ್ ಆಗಿ ಉಳಿಸ್ಕೊಂಡಿದ್ದಾರೆ ನೆಟ್ ಫಿಗರ್. ಅಂದರೆ ನೋಡಿ, ಈ ಬರೀ ಬೈ ಮಾಡ್ತಾ ಇದ್ದಾರೆ ಅಂದರೆ ಬೈಯೇ ಅಲ್ಲ ಅಲ್ವಾ, ಬೈಯೂ ಮಾಡ್ತಾ ಇರ್ತಾರೆ, ಸೆಲ್ಲು ಮಾಡ್ತಾ ಇರ್ತಾರೆ. ಯಾವ್ದು ಜಾಸ್ತಿ ಮಾಡಿದ್ದಾರೆ ಅನ್ನೋದ್ರ ಮೇಲೆ ದಿನದ ಎಂಡಿಗೆ ನೆಟ್ ಫಿಗರ್ ಬರ್ತಾ ಇರುತ್ತೆ. ಎಫ್ಐಗಳದ್ದು ಜಾಸ್ತಿ ಇವತ್ತು ಬೈ ಮಾಡಿದಾರ ಸೆಲ್ ಮಾಡಿದಾರ ಅಂತ. ಬೈ ಸೆಲ್ ಅವರು ಕೂಡ ಮಾಡ್ತಾ ಇರ್ತಾರೆ, ಸೆಕ್ಟರ್ ರೊಟೇಷನ್ಗಳನ್ನು ಮಾಡ್ಕೊತಾನೆ ಇರ್ತಾರೆ. ಕೆಮಿಕಲ್ ಸೆಕ್ಟರ್ಲ್ಲೂ ಕೂಡ ಕನ್ಸಿಕ್ಯೂಟಿವ್ ಆಗಿ ಬೈ ಮಾಡ್ತಾ ಬಂದಿರೋ ಸೆಕ್ಟರು ಕೆಮಿಕಲ್ ಸೆಕ್ಟರು. ಸ್ಟಾಕ್ ಸೆಕ್ಟರ್ ಸ್ಟ್ರಗಲ್ ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ. ನೋಡಿ, ಕ್ಲಿಯರ್ ಕಟ್ ಆಗಿ ಲಾಸ್ಟ್ 6 ಫೋರ್ಟ್ನೈಟಿಂದ ಒಂದು ಸಲನು ಒಂದು ಸೆಲ್ಲೇ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ದಾರೆ ಅಂದರೆ ಅದು ಕೆಮಿಕಲ್ ಸೆಲ್ ಬರ್ತಾ ಹೋಗುತ್ತೆ. ಸರ್ವಿಸಸ್ ಅಂದರೆ ಇವ್ರು ಯಾವುದನ್ನ ಸರ್ವಿಸಸ್ ಅಂತ ಹೇಳಿದರೆ, ಯಾಕಂದರೆ ಕನ್ಸ್ಯೂಮರ್ ಸರ್ವಿಸಸ್ ಆಯಿತು, ಅದಲ್ಲದೆ ಬೇರೆ ಇನ್ಯಾವ ಸರ್ವಿಸಸ್ ಅನ್ನೋದು ನಾವು ಡೇಟಾನ ನೋಡ್ತಾ ಹೋಗಬೇಕು. ಸಾಧ್ಯವಾದರೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಇವ್ರ ಸೆಕ್ಟರ್ನ ಇಲ್ಲಿ ವಿಂಗಡಿಸ್ತಾ ಇದ್ದಾರೆ ಅಂತ ನಾನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟೇ ಮೈನ್ ಬೈಯಿಂಗ್ ಇರುವಂಥದ್ದು. ಇನ್ನೆಲ್ಲದು ಸೆಲ್ಲಿಂಗೆ. ಹೈಯೆಸ್ಟ್ ಸೆಲ್ಲಿಂಗ್ ಮಾಡಿರೋದು ಅದು ಯಾವ್ದು ಹೇಳಿ, ಇವಾಗ IT ಸೆಕ್ಟ್ರು ಬರೀ ಲಾಸ್ಟ್ ಫೋರ್ಟ್ನೈಟಲ್ಲಿ 14,422 ಕೋಟಿ ಅವರು ಸೆಲ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಅಡ್ಡ ಬಂದಿರುತ್ತೆ, ಕಾಣಿಸ್ತಾ ಇರಲ್ಲ. ಸೊ 14,422 ಕೋಟಿ ಅವರು ಸೆಲ್ ಮಾಡಿದ್ದಾರೆ. ಸೊ ಬೇಕಾದ್ರೆ ಇಲ್ಲಿ ತೋರಿಸ್ಬಿಡ್ತೀನಿ, ಒಂದು ನಿಮಿಷ ಅಂತ ತೆಗೆದುಬಿಟ್ಟು ನೋಡಿ. ಇಲ್ಲಿ 14,422 ಕೋಟಿ ಬರೀ ಲಾಸ್ಟ್ ಫೋರ್ಟ್ನೈಟಲ್ಲಿ ಸೆಲ್ ಮಾಡಿರುವಂಥದ್ದು ಯಾರು, ಎಫ್ಐಗಳು. ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನಾವು ಬ್ಯಾಂಕ್ ಹೇಳ್ಬೋದು, NBFCಗಳು ಹೇಳ್ಬೋದು, ಅಲ್ಲಿ 6,720 ಕೋಟಿನ ಸೆಲ್ ಮಾಡಿದ್ದಾರೆ. ಆಯಿಲ್, ಗ್ಯಾಸ್ ಆ್ಯಂಡ್ ಕನ್ಸ್ಯೂಮರ್ ಫ್ಯೂಯಲ್ಸು ಅಲ್ಲಿ ನೋಡಿ 4,100, ಇದೆಲ್ಲ ಬರೀ ಲಾಸ್ಟ್ ಫೋರ್ಟ್ನೈಟಿಂದು. ಬಟ್ ನೋಡಿ, ಲಾಸ್ಟ್ ಫೋರ್ಟ್ನೈಟಲ್ಲಿ ಎಲ್ಲಿ ಜೋರಾಗಿ ಡಂಪ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಆಗಿರ್ಬೋದು, ಆಟೋಮೊಬೈಲಲ್ಲಿ ಆಗಿರ್ಬೋದು, ರಿಯಾಲಿಟಿ ಆಗಿರ್ಬೋದು, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವ್ಯಾವುದು ಫ್ಯೂಯಲ್ ರಿಲೇಟೆಡು, ರಿಯಾಲಿಟಿ ಇದರದ್ದೆಲ್ಲ ಇದೆ ನೋಡಿ. ಐಟಿಯಿಂದ ರಿಯಲ್ ಎಸ್ಟೇಟಿಂದ ಫ್ಯೂಯಲ್, ಇದೆಲ್ಲ ಒಂದೊಂದು ಇಂಟಿಗ್ರೇಟೆಡ್ ಸೆಕ್ಟರ್. ಯಾಕೆಂದರೆ ಈಗ ರಿಸೆಷನ್ ಆಗಬೇಕು, ಮತ್ತೊಂದೇನೋ ಆಗಬೇಕು, ಅಥವಾ ಒಂದು IT ಬಿಸ್ನೆಸ್ಸಿಗೆ ಹೊಡ್ತಾರೆ ನೋಡಿ. IT ಬಿಸ್ನೆಸ್ಸಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ದೊಡ್ಡ ಕಾರಣ ಆಗ್ತಾ ಇದೆ. ಜೊತೆಗೆ ಈ ಟ್ಯಾರಿಫ್ ಬೇರೆ ಕೂತ್ಕೊಂಡಿದೆ ಇವಾಗ. ಸೊ ಎರಡೂ ಕೂಡ ಆ್ಯಡ್ ಆಗಿಬಿಟ್ಟು ITಗೆ ಇವಾಗ ದೊಡ್ಡ ಹೊಡೆತ ಬೀಳ್ತದೆ. ಅಲ್ಲಿಂದ ತಗೋಬಾರ್ದು, ಹೈರಿಂಗ್ ಮಾಡಬಾರ್ದು, ನೀವು ಇಲ್ಲಿ ಪ್ರೊಡಕ್ಷನ್ ಮಾಡಬಾರ್ದು, ನಮ್ಮ ದೇಶದಲ್ಲೇ ಮಾಡಬೇಕು. ಇದರಿಂದ ಎಲ್ಲ ITಗೆ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಜೊತೆಗೆ ಫೈನಾನ್ಷಿಯಲ್ ಸರ್ವಿಸಸ್ನ ಯಾಕೆ ಡಂಪ್ ಮಾಡ್ತಾ ಇದ್ದಾರೆ ಎಫ್ಐಗಳು, ಇದರಿಂದ ಏನು ಮುನ್ನೋಟ ಏನಿದೆ, ಏನು ನೋಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು ನಿಮ್ಗೆ ಗೊತ್ತಿದೆ, ಇವಾಗ ಟ್ಯಾರಿಫ್ ಇದೆಲ್ಲ ಬಂದಾಗ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು ನಮಗೆ ಕಮ್ಮಿ ಆಗಿದೆ ಕೂಡ ಇವಾಗ. ಆದರೆ ವೊಲಟಿಲಿಟಿ ಅನ್ನೋದು ಸದ್ಯದಲ್ಲೇ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಆ ಕಾರಣದಿಂದಾಗಿ ಅದನ್ನ ಸೆಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲಸ ಈ ಥರ ಆಯಿಲ್ ಜಾಸ್ತಿ ಆಗ್ತಾ ಇದೆ, ಕೆಲಸಗಳು ಕಮ್ಮಿ ಆಗ್ತಾ ಇದೆ, ಒಂದು ರಿಸೆಷನ್ನು, ಇನ್ಫ್ಲೇಷನ್ನು ಇದೆಲ್ಲ ಜಾಸ್ತಿ ಆಗ್ತಿದೆ ಅಂದರೆ ಯಾರು ಮನೆ ತೊಗೊಳಕ್ಕೆ ಅಥವಾ ಲಕ್ಸುರಿ ಸ್ಪೆಂಡ್ ಮಾಡೋಕ್ಕೆ ಮುಂದಾಗ್ತಾರಲ್ವ. ಹಾಗಾಗಿ ರಿಯಲ್ ಎಸ್ಟೇಟ್ ಸೆಕ್ಟರ್ಲ್ಲೂ ಕೂಡ ಈಗ ಮತ್ತೆ ಒಂದು ಕರೆಕ್ಷನ್ ಆಗೋ ಥರದ್ದು ಬರ್ತಾ ಇದೆ. ಸೇಮ್ ಗೋಸ್ ವಿತ್ ಆಟೋನು. ಅವಾಗ ಯಾರಾದರೂ ದೊಡ್ಡ ಒಂದು 4 ವೀಲರ್ ತೊಗೋಬೇಕು, ಮತ್ತೊಂದೇನೋ ಗಾಡಿ ತೊಗೋಬೇಕು ಅಂತಂದರೆ ಏನು ಮಾಡ್ತಾರೆ, ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾರೆ. ಅದೇ ರೀತಿ ಕನ್ಸ್ಯೂಮರ್ ಡ್ಯೂರೇಬಲ್ಸು ಕೂಡ ಅಷ್ಟೇ. ಅದು ಒಂದು ಕನ್ಸ್ಯೂಮರ್ ಎಕ್ಸ್ಟ್ರಾ ಸ್ಪೆಂಡಿಂಗ್ ಏನೋ ಇನ್ನೂ ಎಕ್ಸ್ಟ್ರಾ ಇದೆ, ನೆಸೆಸಿಟಿಯಿಂದ ಹೊರತುಪಡಿಸಿರೋದು. ನೆಸೆಸಿಟಿ ಇದೆಲ್ಲ FMCGಲಿ ಬರುತ್ತೆ, ಕನ್ಸ್ಯೂಮರ್ ಸರ್ವಿಸಸಲ್ಲಿ ಬರ್ತಾಗುತ್ತೆ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂತ ಬರ್ತಿದ್ದಾರೆ ಅಂದರೆ ಸ್ವಲ್ಪ ಲಕ್ಸುರಿ ಕಡೆಗೆ ಬಂದಂಗೆ ಆಗುತ್ತೆ ಅದನ್ನು ಕೂಡ. ಸೊ ಈ ರೀತಿಯಾಗಿ ಡೇಟಾ ಕಾಣಿಸ್ತಾ ಇದೆ. ಅಂದರೆ ಕ್ಲಿಯರ್ ಕಟ್ಟಾಗಿ IT ದೊಡ್ಡದಾಗಿ ಸೆಲ್ಲಿಂಗ್ ಮಾಡೋದು ಕಾಣಿಸ್ತಾ ಇದೆ. ಮತ್ತು ತೊಗೊಳೋದನ್ನು ಅಳೆದು ತೂಗಿ ಹುಡುಕಿ ಎಲ್ಲಿ ಚೆನ್ನಾಗಿದೆಯೋ ಆ ಒಂದು ಗೊತ್ತಾಗದೇ ಇರೋಂಥ ಸೆಕ್ಟ್ರು, ಪಬ್ಲಿಕಲ್ಲಿ ಮಾತಾಡದೇ ಇರೋ ಸೆಕ್ಟ್ರಲ್ಲಿ ಎಫ್ಐಗಳು ಹೋಗಿ ಬೈ ಮಾಡ್ತಾ ಇದ್ದಾರೆ. ಇದರರ್ಥ ಎಫ್ಐಗಳು ಇನ್ನೂ ಕೂಡ ನೆಗೆಟಿವ್ ಆಗೇ ಇದ್ದಾರೆ ಅಂತ, ಕನ್ಸಿಕ್ಯೂಟಿವ್ ಆಗಿ ನೆಗೆಟಿವ್ ಆಗೇ ಇರ್ತಾ ಬರ್ತಾ ಇದ್ದಾರೆ. ಆದರೆ ನಮ್ಮ ಮಾರ್ಕೆಟ್ನ ಕಾಪಾಡ್ತಾ ಇರುವಂಥದ್ದು DIಗಳು. ಇದು ಇದೇ ರೀತಿಯಾಗಿ ಪ್ಯಾಟರ್ನ್ ಮುಂದುವರಿತಾ ಹೋಗುತ್ತಾ. ಈಗ ಆಲ್ರೆಡಿ FIಗಳಿಗಿಂತ ಜಾಸ್ತಿ DIಗಳೇ ದೊಡ್ಡ ಒಂದು ಅಸೆಟ್ನ ಹೊಂದಿರೋದು ಅಂತ ಪ್ರೂವ್ ಆಗಿದೆ. ಆದರೆ ತುಂಬ ಏನು ಡಿಫ್ರೆನ್ಸ್ ಇಲ್ಲ. FIಗಳದ್ದು ಕೂಡ ಒಂದು ದೊಡ್ಡ ಸ್ಥಾನ ಇದ್ದೇ ಇದೆ. ಅವರು ಕನ್ಸಿಕ್ಯೂಟಿವ್ ಸೆಲ್ ಮಾಡ್ತಾ ಬರ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ಮೇಲೆ ಪ್ರೆಷರ್ ಇದ್ದೇ ಇರ್ತಾ ಹೋಗುತ್ತೆ. DIಗಳು ಎಲ್ಲಿ ತನಕ ಮ್ಯೂಚುವಲ್ ಫಂಡ್ ಏಜೆನ್ಸಿಗಳು, SIPಗಳು ಇದೆಲ್ಲ ಕಂಟಿನ್ಯೂ ಆಗಿ ನಡೀತಾ ಇರುತ್ತೋ ಅಲ್ಲಿ ತನಕ ಏನೂ ತೊಂದರೆ ಇಲ್ಲ. ಆದರೆ ಯಾವ ದಿನ ರಿಟೇಲರ್ಸು ಕೂಡ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ವಾಪಸ್ ತಗೊಳಕ್ಕೆ ಹೋಗ್ತಾರೆ, ಅವತ್ತು ಮಾರ್ಕೆಟಲ್ಲಿ ದೊಡ್ಡ ಕರೆಕ್ಷನ್ ಬರುತ್ತೆ. ಆ ಥರ ರಿಟೇಲರ್ಸು ಆಚೆ ಬರಬೇಕು ಅಂದರೆ ಏನಾಗಬೇಕು, ಒಂದು ದೊಡ್ಡ ರಿಸೆಷನ್ ಆಗಿ ಎಲ್ಲ ಕಡೆ ಒಂದು ಜಾಬಿಂದ ತುಂಬ ಒಂದು ಅನ್ಸರ್ಟನಿಟಿ ಅಂತ ಬಂದರೆ, ಆವಾಗ ಬ್ರೆಡ್ ಆ್ಯಂಡ್ ಬಟರ್ ದಿನನಿತ್ಯದ್ದು ವ್ಯವಹಾರ ಅಂತ ಬಂದಾಗ ಆಗ ಜನ ದುಡ್ಡನ್ನು ತಗೊಳ್ಳೇಬೇಕಾಗುತ್ತಲ್ವ ಎಲ್ಲಿರುತ್ತೋ ಅದನ್ನ. ಸೊ ಅಂಥ ಟೈಮಲ್ಲಿ ಮಾತ್ರ ಮಾರ್ಕೆಟಿಗೆ ಸಿಗ್ನಿಫಿಕೆಂಟ್ ಪ್ರೆಷರ್ ಅನ್ನೋದು ಬರೋದಕ್ಕೆ ಸಾಧ್ಯ ಇದೆ. ಅಷ್ಟರೊಳಗಡೆ ಏನಾದರೂ ಇಂಪ್ರೂವ್ಮೆಂಟ್ ಆಗಿ ಟ್ಯಾರಿಫಿಂದು ಮತ್ತೊಂದ್ರದ್ದೆಲ್ಲ ಚೇಂಜ್ ಆಗಿ ಗ್ಲೋಬಲ್ ಸೆಂಟಿಮೆಂಟು ಸ್ವಲ್ಪ ತಿಳಿ ಆಗ್ತಾ ಬಂತು ಅಂದರೆ ಅಲ್ಲಿ ವಾಪಸ್ಸು ಪಾಸಿಟಿವ್ ಆಗೋಂಥ ಸಾಧ್ಯತೆ ಇದೆ. ಕಂಪ್ನಿಗಳು, ಇಂಡಿಯನ್ ಕಂಪ್ನಿಗಳು ಕಂಪೇರ್ ಟು ಅದರ್ಸು ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇದೆ. ತೀರಾ ವರ್ಷ ಪರ್ಫಾರ್ಮೆನ್ಸ್ ಅಂತ ಬಂದಿಲ್ಲ. ಬಟ್ FIಗಳು ಈ ರೀತಿಯಾಗಿ ಎದುರು ನೋಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.